ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೀತಿಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಿಮ್ಮ ಒಳ್ಳೆಯ ನಿರ್ಧಾರ, ಉತ್ತಮವಾದ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಗತಿಯನ್ನು ಕಾಣೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡ್ಕೊಳ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನೀವು ನಂಬಿದ ಗುರುವು, ದೈವಶಕ್ತಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮನ್ನು ಹೀಲ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಹಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ಹಾಗಾದರೆ ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಮನದ ಆಲೋಚನೆ ಏನಾಗಿದೆ, ನಿಮ್ಮ ಜೀವನದ ಕೆಲವರ ಸ್ಥಿತಿಗತಿಗಳು ಏನಾಗಿದೆ ಅನ್ನೋದಾದರೆ, ಇಲ್ಲಿ ಮೊದಲನೆಯದಾಗಿ ನಿಮ್ಮ ಬೆಲೆ ಯಾರೋ ತಿಳಿದಿಲ್ಲ ಅಂದ ತಕ್ಷಣ ನಿಮ್ಮ ಜೀವನ ವ್ಯರ್ಥ ಅಂತ ಹೇಳಿ ಆಲೋಚಿಸೋದು ಬೇಡ. ಇದು ವೈಯಕ್ತಿಕ ಜೀವನ, ಇಲ್ಲ ಒಂದಿಷ್ಟು ಕೆಲಸದ ಜಾಗದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಒಂದು ಪ್ರೀತಿಯ ವಿಚಾರದಲ್ಲೂ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಒಂದು ಕುಟುಂಬದ ಒಂದಿಷ್ಟು ಜನರು ಇದ್ದೀರಾ ಅಂದರೆ ಅಲ್ಲೂ ಕೂಡ ಈ ವಿಚಾರ ಬರ್ತಾ ಇದೆ. ಅಂದರೆ ನಿಮ್ಮ ಬೆಲೆ ಅವರು ತಿಳಿದಿಲ್ಲ ಅಂದ ತಕ್ಷಣ ನಿಮ್ಮ ಜೀವನ ವ್ಯರ್ಥ ಅಂಥೇಳಿ ಆಲೋಚಿಸೋದು ಬೇಡ. ನೀವೇನು ಕೆಲಸಕ್ಕೆ ಬರ್ತಾ ಇಲ್ಲ, ಬಾರದವರು ಅನ್ನೋ ರೀತಿಯಲ್ಲಿ ಅವರಿಗೆ ಅಭಿಪ್ರಾಯ ಇದ್ದರೂ ಕೂಡ ನೀವು ದುರ್ಬಲತೆಗೆ ಜಾರೋದು ಬೇಡ. ಇದು ಅವರ ಮನಸ್ಸಿನ ದುರ್ಬಲತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ತಪ್ಪಾದ ಜಾಗದಲ್ಲಿ ಹೋಗಿದ್ದೀರಾ, ಇಲ್ಲ ತಪ್ಪಾದ ವ್ಯಕ್ತಿಯ ಆಯ್ಕೆ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇದು ಕೆಲವೊಂದು ಸಾರಿ ನೀವು ಮಾಡ್ಕೊಳ್ಳದೇ ಇದ್ರೂ ಆಯ್ಕೆನ, ಇದು ಕರ್ಮದ ಆಯ್ಕೆ ಕೂಡ ಆಗಿರುತ್ತೆ. ಕೆಲವೊಂದು ಸಾರಿ ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಆಗಿ ಕಾರ್ಮಿಕ್ ರಿಲೇಷನ್ಶಿಪ್ ಪ್ರಕಾರ, ಇಲ್ಲವೇ ಇದೇ ಜನ್ಮದಲ್ಲಿ ನೀವು ತಪ್ಪಾದ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರಾ ಅನ್ನೋದು ಕಾಣಿಸ್ತದೆ. ನೀವು ಒಂದು ವಿಚಾರ ತಿಳಿದಿದ್ದೀರಾ, ನೀವು ಯಾರಿಗಾದರೂ ಬಹಳ ಅವರ ಅಸಡ್ಡೆ ತೋರಿಸಿದ್ರೂ ಕೂಡ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂದರೆ ಅದೇ ವ್ಯಕ್ತಿ ನಿಮ್ಮನ್ನು ಚೀಪಾಗಿ ನೋಡ್ತಾರೆ. ನೀವು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀರಾ ಅವರನ್ನು ಸಂಭಾಳಿಸೋದಾಗಿರ್ಬೋದು, ಇಲ್ಲ ಒಂದಿಷ್ಟು ವಿಚಾರಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಹಾಗೆ ಅವ್ರ ಹತ್ರ ನಿಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಾಗಿರ್ಬೋದು, ನಿಮ್ಮ ಒಂದಿಷ್ಟು ಪ್ರೆಸೆಂಟ್ ಒಂದು ವಿಚಾರಗಳನ್ನು ಅವ್ರ ಹತ್ರ ಸಾಬೀತುಪಡಿಸ್ಕೊಳ್ಳೋದು. ಈ ರೀತಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ವ್ಯಕ್ತಿ, ನಿಮ್ಮ ಎದುರಿಗಿರುವ ಆ ವ್ಯಕ್ತಿ ದೂರ ಆಗ್ತಾನೆ ಹೋಗ್ತಾರೆ, ನಿಮ್ಮನ್ನು ತಾತ್ಸಾರ ಮಾಡ್ತಾನೆ ಹೋಗ್ತಾ ಇದ್ದಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮ ಬೆಲೆ ತಿಳಿತಾ ಇಲ್ಲ, ಕಾಳಜಿ ಪ್ರೀತಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ತುಂಬ ಕುಗ್ಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹೆಚ್ಚಾಗಿ ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಹಾಗಂತ ಆ ವೇದನೆಯನ್ನು ತಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಈ ರೀತಿ ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಕೆಲವರ ಎನರ್ಜಿಯ ಪ್ರಕಾರ. ಇಂಥ ಸಂದರ್ಭದಲ್ಲಿ ನಿಮಗೆ ನೀವೇ ಕೇಳ್ಕೊಳ್ಬೋದು, ನನ್ನಲ್ಲಿ ಏನಾದರೂ ಕೊರತೆಗಳಿದಾವ, ಇಲ್ಲಾಂದರೆ ನಾನು ಆ ಒಂದು ವ್ಯಕ್ತಿಗೆ, ಒಂದು ವಿಚಾರಕ್ಕೆ ಯೋಗ್ಯನಲ್ವಾ ಅನ್ನೋ ರೀತಿಲಿ. ಯಾವಾಗ ನಿಮ್ಮನ್ನು ನೀವು ದುರ್ಬಲತೆಯ ಸ್ಥಾನದಲ್ಲಿಟ್ಟು ನೋಡ್ತಾ ಇರ್ತೀರೋ, ನಿಮ್ಮ ತಪ್ಪೇನೂ ಇಲ್ಲ ಅಂದರೂ ಕೂಡ ಅವ್ರು ಬೇಕು ಅನ್ನೋ ಹಂಬಲ, ಇಲ್ಲ ಅವ್ರ ಜೊತೆಗೆ ಹೋಗಬೇಕು ಅನ್ನೋ ಹಂಬಲ, ಸಾಗಬೇಕು ಅನ್ನೋ ಹಂಬಲ, ಅವ್ರನ್ನ ಪಡ್ಕೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು, ಇಲ್ಲ ಈ ರೀತಿ ಏನೋ ಒಂದಿಷ್ಟು ಅನಿವಾರ್ಯತೆಗಳಿಗೆ ಒಗ್ಗಿ ನೀವು ಆ ಜಾಗದಲ್ಲೇ ಇರಬೇಕು, ಆ ವ್ಯಕ್ತಿ ಜೊತೆನೇ ನಾನು ಸಾಗಬೇಕು ಅನ್ನೋ ರೀತಿಯಲ್ಲಿ ತೀರ್ಮಾನ ತಗೊಂಡಾಗ ಇವಾಗಲೇ ನೀವು ದುರ್ಬಲರಾಗೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ನಿಮ್ಮ ಬೆಲೆ ನೀವು ಅರಿಲೇಬೇಕಲ್ವಾ. ಹಾಗಾಗಿ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ಅಂದರೆ, ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನು ನೀವು ದೂಷಿಸಿಕೊಳ್ಳೋದನ್ನು ಬಿಡಿ. ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ, ಗೌರವಿಸಿ, ನಿಮ್ಮ ಆತ್ಮವಿಶ್ವಾಸವನ್ನು ಬೆಂಬಲಿಸಿ, ನಿಮ್ಮನ್ನು ಒಳಗಿನಿಂದಲೇ ದುರ್ಬಲವಾಗಿಸ್ತಾ ಇರುವ ಒಂದಿಷ್ಟು ಯೋಚನೆಯನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವೊಂದು ಸಾರಿ ನಿಮ್ಮನ್ನು ನಿಮ್ಮ ಸುತ್ತ ಒಂದಿಷ್ಟು ಸಂಬಂಧಿಕರಾಗಿರ್ಬೋದು, ಜನರಾಗಿರ್ಬೋದು, ಅವರು ನಿಮ್ಮನ್ನು ಕುಗ್ಗಿಸ್ತಾ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ. ನೋವು ಯಾರಿಗಿಲ್ಲ, ಎಲ್ಲರಿಗೂ ಇದೆ ಅಲ್ವಾ. ಇವತ್ತು ನೀವು ಆ ಸ್ಥಾನದಲ್ಲಿ ನಿಂತಿದ್ದೀರಾ, ಕರ್ಮ ನಾಳೆ ಅವರನ್ನು ಆ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಇಷ್ಟೇ ವ್ಯತ್ಯಾಸ. ಅಂದರೆ ಎಲ್ಲವೂ ಅಷ್ಟೇ, ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಇವತ್ತು ಅವರು ನಿಮ್ಮ ಬಗ್ಗೆ ನಿಂತು ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ, ದುರ್ಬಲಗೊಳಿಸ್ತಾ ಇದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಆಡ್ಕೊಂಡು ನಗ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು, ಹಾಗೆ ಒಂದಿಷ್ಟು ಏನೋ ನೋವಾಗಿದೆ, ದುರ್ಘಟನೆಗಳು ನಡೆದಿದ್ದಾವೋ, ಇಂಥವನ್ನು ನೋಡಿ ಆಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಶಬ್ದಗಳು ಮತ್ತೆ ಅವ್ರು ಏನು ಶಬ್ದಗಳು ಕೊಡ್ತಾರಲ್ಲ, ಅದು ಮರಳಿ ಅವರಿಗೆ ಸಿಕ್ಕೇ ಸಿಗುತ್ತೆ. ಒಳ್ಳೆಯದು ಹರಿಸೋ ರೀತಿಯಲ್ಲಿದ್ದಾಗ ಅವ್ರು ಏನು ಹರಿಸಿರ್ತಾರಲ್ಲ ಅದರದ್ದೇ ಪ್ರಮಾಣ 10ರಷ್ಟು ಅವರಿಗೆ ಮರಳುತ್ತೆ. ಅವ್ರು ಏನು ನಿಂತು ನಿಮ್ಮ ಒಂದು
ಸಮಸ್ಯೆಗಳನ್ನು ಅರಿಯದೇ ಮಾತಾಡ್ತಾ ಇರ್ತಾರೆ. ಯಾಕೆ ನಿಮ್ಮ ಜೀವನದಲ್ಲಿ ಅದಾಯಿತು, ಹಾಗಾಯಿತು, ಹೀಗೆ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅವರು ಅದನ್ನು ತಿಳ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ ಅಂದರೆ ಆ ಶಬ್ದಗಳು ಅಲ್ಲೇ ಉಳಿದಿರ್ತವೆ. ಅದು ನಿಮ್ಮನ್ನು ತಲುಪೋದಿಲ್ಲ, ಯಾಕಂದರೆ ನೀವು ಅದಾಗಿರೋದಿಲ್ಲ. ಹಾಗಾಗಿ ಅವರನ್ನೇ ತಲುಪ್ತವೆ ಮರಳಿ. ಹಾಗಾಗಿ ಇಲ್ಲಿ ಯಾರೋ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೀವೆಲ್ಲೋ ಏನೋ ಒಂದು ತೀರ್ಮಾನವನ್ನು ತೊಗೊಳ್ಬೇಕು ಅಂತ ಇದ್ದೀರಾ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ತಡೀತಾ ಇದ್ದಾರಪ್ಪ ಯಾರೋ. ಇವರು ಈ ವಯಸ್ಸಲ್ಲಿ ಇದು ಬೇಕಾಗಿತ್ತಾ, ಇಲ್ಲ ಏನೋ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ, ಅದು ಜನರಿಗೆ ಇಷ್ಟ ಆಗಿಲ್ಲ, ಅದು ಅವ್ರ ತಪ್ಪು ಅಲ್ವಾ? ನಿಮ್ಮ ಉದ್ದೇಶ ಸರಿ ಇದೆ, ನಿಮ್ಮ ಗುರಿ ಅದಾಗಿದೆ, ನಿಮ್ಮ ಆಸೆ ಅದಾಗಿದೆ ಅಂದಮೇಲೆ ನೀವು ಅದರಲ್ಲಿ ಮುಂದುವರಿಯೋದು, ನಿಮ್ಮ ಆತ್ಮವಿಶ್ವಾಸದ ಪ್ರಕಾರ ನಿರ್ಧಾರ ತಗೊಳ್ಳೋದು ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಹಾಗಾಗಿ ಇನ್ನೊಬ್ಬರ ಮೇಲೆ ನಿಮ್ಮ ಜೀವನವನ್ನು ನಿರ್ಧಾರ ಮಾಡೋದು ಬೇಡ. ಯಾಕಂದರೆ ಅವ್ರು ಇವತ್ತಿರ್ತಾರೆ, ನಾಳೆ ಇರೋದಿಲ್ಲ. ಯಾಕಂದರೆ ಕೆಲವೊಂದು ಸಾರಿ ನಿಮ್ಮ ಪರಿಸ್ಥಿತಿಗಳು ತುಂಬ ಚೆನ್ನಾಗಿದ್ದಾಗ ಸಂಬಂಧಿಕರಾಗಿರ್ಬೋದು, ಜನರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ನಿಮ್ಮ ಜೊತೆ ನಿಲ್ತಾರೆ. ನೀವು ಒಂದೇ ಸರಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಅವಘಡ, ಅಹಿತಕರ ಘಟನೆ ನಿಮ್ಮ ಜೀವನದಲ್ಲಿ ನಡೀತು, ಇಲ್ಲ ನೀವು ಇದ್ದುದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದು, ಇಂಥ ಸಂದರ್ಭದಲ್ಲಿ ಅವ್ರು ಹಿಂದೆ ಸರಿದ್ಬಿಡ್ತಾರೆ. ಹೇಳ ಹೆಸರಿಲ್ಲದಂತೆ ನಿಮಗೆ ಬೆಂಬಲ ಕೊಡೋರು ಎಲ್ಲೋ ಒಬ್ಬರೋ ಇಬ್ಬರು ಭರವಸೆ ತುಂಬೋದು. ಆದರೆ ನೀವು ನಂಬಿದ ಗುರುವು ದೇವರು ನಿಮ್ಮ ಭರವಸೆಯಾಗಿ ಯಾವಾಗೂ ನಿಂತಿರ್ತಾರೆ. ಆದರೆ ಜನರು ಮಾತ್ರ ಹಿಂದೆ ಸರಿದ್ಬಿಡ್ತಾರೆ ಅನೇಕ ರೀತಿಯ ಕಾರಣಗಳನ್ನು ಕೊಡೋದ್ರ ಜೊತೆಗೆ. ಇಲ್ಲ ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅನ್ನೋದು, ಆಡ್ಕೊಳ್ಳೋದು, ಈ ರೀತಿ ಕೂಡ ಒಂದಿಷ್ಟು ಚುಚ್ಚು ಮಾತುಗಳು. ಅಂದರೆ ಅವರಿಂದ ಅದನ್ನು ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ಅಂದರೆ ನನ್ನ ಸ್ನೇಹಿತರು, ಇಲ್ಲ ನನ್ನ ಸಂಬಂಧಿಕರು, ನನ್ನವರು ಅನ್ನೋ ರೀತಿಯಲ್ಲಿ ಯಾವಾಗಲೂ ನೀವು ಅವರನ್ನು ನಂಬಿದ್ರಿ. ಅಂಥವರು ನೀವು ಬಿದ್ದಂಥ ಸಂದರ್ಭದಲ್ಲಿ, ಜೀವನದಲ್ಲಿ ಸೋತಂಥ ಸಂದರ್ಭದಲ್ಲಿ, ನಿಮ್ಮ ಜೀವನದಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರೇ ಮೊದಲು ಮಾತಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಹೆದರಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸ್ಕೊಳ್ಳೋದಲ್ಲ, ದುರ್ಬಲತೆಯಿಂದ ಜಾರೋದಲ್ಲ. ಹಾಗೆ ನೀವು ಯಾವ ಕೆಲಸದಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದೀರಲ್ಲ ಅದರಿಂದ ಹಿಂದೆ ಸರಿದು ಕುಗ್ಗೋದಲ್ಲ. ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಮರೆಯೋದು ಅಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಕೆಲವರು ನಿಮ್ಮ ಜೀವನದಲ್ಲಿ ಬರ್ತಾರೆ, ಆದರೆ ಏನಾದರೂ ಕಲಿಸಲು, ನಿಮ್ಮ ಬೆಲೆ, ನಿಮ್ಮ ವ್ಯಕ್ತಿತ್ವ ನೀವು ತಿಳಿಯುವಂತೆ ಮಾಡಲು ಬಂದಿರ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಒಂದು ಗೈಡೆನ್ಸ್ ರೂಪದಲ್ಲಿ ತೊಗೊಳ್ಬೇಕೇ ವಿನಃ ಅದನ್ನು ದುರ್ಬಲತೆ ಅನ್ನೋ ರೂಪದಲ್ಲಿ ತೊಗೊಳ್ಳೋದಾಗಿರ್ಬೋದು. ಇಲ್ಲ ಅಂದರೆ ಅವ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಧಾರ ಮಾಡ್ಕೊಳ್ಳೋದು ಮಾಡಬಾರ್ದು. ಇನ್ನೊಬ್ಬರು ಎಲ್ಲಿಯವರೆಗೂ ಅಂದರೆ ಒಂದು ಏನೋ ಅವರು ಒಳ್ಳೆಯ ಮಾತಾಡ್ತಾ ಇದ್ದಾರೆ, ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿವರೆಗೂ ಮಾತ್ರ ಸೀಮಿತ ಆಗಿರಬೇಕು ಅವರೇ. ಮತ್ತು ನಿಮ್ಮ ಎನರ್ಜಿ ಅದು ಬಿಟ್ಟು ಅದು ನಿಮ್ಮನ್ನು ಕುಗ್ಗಿಸುವ ಮಟ್ಟದಲ್ಲಿ ಆ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಬಾರ್ದು ಅಷ್ಟಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರಿಂದ ನಿಮಗಾಗಿದ್ದು ಜೀವನದಲ್ಲಿ ನೋವೇ ಹೆಚ್ಚು. ಹಾಗಾಗಿ ಈಗ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬೆಲೆ ಅರಿತು ನಡೆಯುವ ರೀತಿಯಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ಬೇಕು. ಅವರು ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿದ್ದರು, ಹಾಗೆ ಅದರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಿರ್ಧಾರ ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ. ಇದು ಸರಿಯಾದ ದಾರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಮಾನಸಿಕವಾಗಿಯೂ ನೋವು ಕೊಡ್ತಾ ಇದ್ದಾರೆ, ದೈಹಿಕವಾಗಿಯೂ ಒಂದಿಷ್ಟು ನಿಮಗೆ ಹಿಂಸೆ ಆಗ್ತಾ ಇದೆ ಅವರಿಂದ. ಅದು ದೂರ ಆಗಿರ್ಬೋದು, ಇಲ್ಲ ಅಂದರೆ ಯಾವುದೋ ರೀತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮನ್ನು ಅನಿವಾರ್ಯವಾಗಿ ಉಪಯೋಗಿಸ್ಕೊಳ್ತಾ ಇರ್ಬೋದು, ದೂರನೂ ತಳ್ಳಿರ್ಬೋದು. ಸ್ವಲ್ಪ ಇದನ್ನು ಸಹಿಸ್ಕೊಳ್ಳೋಣ, ಪರಿವರ್ತನೆ ಆಗ್ತಾರಾ ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಿ. ಯಾಕಂದರೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ನಾನು ತಪ್ಪು ನಿರ್ಧಾರ ತಗೊಳ್ಬಾರ್ದು, ಇಲ್ಲ ನನ್ನ ಕರ್ತವ್ಯದಿಂದ ಜವಾಬ್ದಾರಿಯಿಂದ ಹಿಂದೆ ಸರಿಬಾರ್ದು, ಹಾಗೆ ಇನ್ನೊಬ್ಬರು ನೋಡೋ ಹಾಗೆ ನನ್ನ ಬದುಕು ಆಗಬಾರ್ದು, ಆಡಿಕೊಳ್ಳುವ ಹಾಗೆ ಆಗಬಾರ್ದು, ನಾನು ಯಾರಿಗಾದರೂ ಇಲ್ಲೊಂದು ಪ್ರೇರಣೆ ಆಗಿರಬೇಕು, ನನ್ನ ಕುಟುಂಬ, ನಾನು ಅನ್ನೋ ರೀತಿಲಿ ನೀವು ತುಂಬ ಸಂಭಾಳಿಸ್ತಾ ಇದ್ದೀರಾ. ಆದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ ಸ್ವಲ್ಪ ಗಮನ ಸರಿಸಿ ನೋಡಿ. ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಹಾಗಾಗಿ ಇಲ್ಲಿ ನಿಮ್ಮ ಮೈಂಡ್ಸೆಟ್ ಮೇಲೆ, ಒಂದು ಆರೋಗ್ಯದ ಮೇಲೆ, ನಿಮ್ಮ ಬಗ್ಗೆ ಒಂದಿಷ್ಟು ಕಾಳಜಿ, ನಿಮ್ಮ ಆತ್ಮವಿಶ್ವಾಸದ ಮೇಲೂ ಕೂಡ ಒಂದು ನೀವು ನಂಬಿಕೆ ಇಟ್ಕೊಳ್ಳುವಂಥ ಸಮಯ ಇದು. ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಇವೆಲ್ಲವನ್ನು ಕಳ್ಕೊಳ್ಳೋದು ಬೇಡ. ನಿಮ್ಮ ಒಂದು ಪರಿವರ್ತನೆ ನಿಮ್ಮಿಂದಲೇ ಆಗಬೇಕು. ಅದು ಬೇರೆ ಯಾರೋ ಮಾಡ್ತಾರೆ, ಇಲ್ಲ ಯಾವುದನ್ನೋ ಬಲವಂತವಾಗಿ ಸಂಭಾಳಿಸ್ತೀನಿ ಅನ್ನೋ ರೀತಿಲಿ ತಪ್ಪಾದ ವ್ಯಕ್ತಿಗಳನ್ನು, ಇಲ್ಲ ಯಾರನ್ನೋ ಅನುಕರಣೆ ಮಾಡಿ ನಿಮ್ಮನ್ನು ಹಂಗಿಸ್ತಾ ಇದ್ದಾರೆ ಅಂದರೆ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ನೀವು ಬೆಳೆಸೋದು ಬೇಡ. ಇಲ್ಲಿ ಒಂದಿಷ್ಟು ಸತ್ಯಗಳನ್ನು ನೀವು ಒಪ್ಪಿಕೊಂಡು ಅದರಿಂದ ಪರಿವರ್ತನೆ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಸಾರಿ ಕೆಲವು ತಿರುವುಗಳನ್ನು ತಗೊಳ್ಳೋಕ್ಕೆ ಈ ರೀತಿ ಒಂದಿಷ್ಟು ಪ್ರೇರಣೆ ಸಿಗ್ತಾ ಇರುತ್ತೆ. ಒಂದು ಸೇರಿ ಈ ರೀತಿ ಸಂಬಂಧಗಳು ಏನಾದರೂ ಕಲಿಸ್ಲಿಕ್ಕೆ ಬಂದಿರ್ತವೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬೆಲೆ ಕೇಳೋದ್ರಿಂದ ಸಿಗಲ್ಲ, ಅದನ್ನು ನೀವು ಸಂಪಾದನೆ ಮಾಡಬೇಕು ಅನ್ನೋ ರೀತಿಲಿ. ಅಂದರೆ ಕೆಲವು ಬಾರಿ ಕೇಳಿದ್ದಕ್ಕೆಲ್ಲ, ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನುವ ಬದಲು ಕೆಲವು ಬಾರಿ ಇಲ್ಲ ಅನ್ನೋದನ್ನು ಕೂಡ ಕಲಿಬೇಕು. ಪ್ರತಿ ಬಾರಿಯೂ ಅವರಿಗೆ ನೀವು ಅವೈಲೇಬಲ್ ಆಗಿ ಸಿಗೋದಾಗಿರ್ಬೋದು, ಅವ್ರು ಬಯಸಿದಾಗ, ಇಲ್ಲ ಹಾಗೆ ಒಂದಿಷ್ಟು ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ನೀವು ಅವರನ್ನು ಮತ್ತೆ ನಂಬಿ ಅವರ ಉಪಯೋಗಕ್ಕೆ ಹೋಗೋದಾಗಿರ್ಬೋದು. ಈ ರೀತಿ ಮಾಡಿದಾಗಲೂ ಕೂಡ
ಎಲ್ಲೋ ಒಂದು ರೀತಿಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಸೋಲಿಸ್ತಾ ಇದ್ದೀರಾ. ಅದು ಮತ್ತೆ ನಿಮಗೆ ಖಿನ್ನತೆಯ ರೂಪದಲ್ಲಿ ಕಾಡುತ್ತೆ ಅಲ್ವಾ? ಹಾಗಾಗಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಯಾವುದೋ ಒಂದು ವ್ರತವನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು 30 ದಿನ, 41 ದಿನ, ಈ ರೀತಿ 42 ದಿನ, ಒಂದು ಮಂಡಲದವರೆಗೂ ನಾವೆಷ್ಟು ಒಂದು ಎಲ್ಲ ರೀತಿಯೂ ನಮ್ಮ ಮನಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತೀವಲ್ವ, ಅದೇ ರೀತಿ ನೀವು ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದು 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಕೆಲವರನ್ನ ಬದಲಾವಣೆ ಮಾಡಬೇಕು ಅಂಥೇಳಿ ಪಣ ತೊಟ್ಟಿದ್ದೀರಾ ಅಂದರೆ ಅದೊಂದು ಸಂಕಲ್ಪದ ರೀತಿಯಲ್ಲಿ ತಗೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಒಂದು ಹಿಡಿತದಲ್ಲಿ ನಿಮ್ಮ ಮನಸ್ಥಿತಿಯನ್ನು ನಿಮ್ಮನ್ನು ಇಟ್ಕೊಳ್ಳೋದು ಬಹಳ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಅವ್ರು ಬದಲಾಗ್ಬೋದು, ಇಲ್ಲ ನಿಮ್ಮ ಜೀವನಕ್ಕೆ ಬೇರೊಂದು ಒಳ್ಳೆಯ ಅದ್ಭುತ ತಿರುವು ದಾರಿ ಕಾಣ್ಬೋದು. ಎರಡರಲ್ಲೂ ಪರಿವರ್ತನೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಭಗವಂತ ನಿಮ್ಮ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಆದಷ್ಟು ಒಂದು ಒಳ್ಳೆಯ ಬೆಳವಣಿಗೆ, ಒಂದು ಒಳ್ಳೆಯ ನಿಮ್ಮ ಜೀವನದಲ್ಲಿ ನೀವೇನೋ ಸಾಧನೆ ಮಾಡುವ ಯೋಗಗಳು ಕಾಣಿಸ್ತಾ ಇರೋದ್ರಿಂದ ಕೆಲವೊಂದು ಸಾರಿ ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳು ತುಂಬ ಕಿರಿಕಿರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಅಲ್ಲಿಂದ ನೀವು ಹೊರಗೆ ಬರೋದಾಗಿರಲಿ, ಇಲ್ಲ ತಿರುವು ತಗೊಳ್ಳೋದಾಗಿರಲಿ, ಅದು ನಡೀಲೇಬೇಕಾಗಿರುತ್ತೆ. ಹಾಗಾಗಿ ಈ ರೀತಿ ಒಂದಿಷ್ಟು ವ್ಯತ್ಯಾಸಗಳು ಜೀವನದಲ್ಲಿ ಆಗಾಗ ನಿಮಗೇನು ಕಲಿಸ್ಲಿಕ್ಕೆ ಬರ್ತದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಶಾಂತವಾಗಿ ಎಲ್ಲವನ್ನ ಪರಿಶೀಲನೆ ಮಾಡು. ಅಂಥ ಶಕ್ತಿ ನಿಮ್ಮಲ್ಲಿದೆ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ, ಯಾಕೆ ಹೆದರ್ತೀರಾ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಪ್ರಶ್ನೆ ಮಾಡ್ತಿದ್ರೆ. ಯಾಕಂದರೆ ಮನುಷ್ಯ ಬುದ್ಧಿಜೀವಿನೇ ಅಲ್ವಾ, ನಿಮಗೂ ಕೂಡ ಬುದ್ಧಿ ಇದೆ ಅಲ್ವಾ. ಯಾವುದು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಯಾವುದೋ ಒಂದು ಆಸೆಗೆ ಇಲ್ಲ ಒಂದು ಕ್ಷಣಿಕ ಸುಖಕ್ಕೆ ಬಲಿ ಬಿದ್ದು ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋದು ಬೇಡ. ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ಅದನ್ನು ದೃಢ ವಿಶ್ವಾಸದಿಂದ ಆ ಸಮಯವನ್ನು ತಗೊಳ್ಳಿ. ಅದು ನಿಮಗೊಂದು ಸಾಧನೆಯೂ ಆಗುತ್ತೆ, ನಿಮ್ಮ ಒಂದು ದೇಹದ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಹಾಗೆ ಏನೋ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಒಂದು ಕೃತಜ್ಞತೆ ಇಲ್ಲದೆ ಇರೋ ಒಂದು ಮನೋಭಾವ ಇರುತ್ತೆ. ಅಂದರೆ ಒಂದು ಕೃತಜ್ಞತೆಯ ಮನಸ್ಸನ್ನು ಕೊರತೆಯ ಭಾವದಿಂದ ನೋಡೋದು. ಅಂದರೆ ನಿಮ್ಮ ಬಳಿ ಇರೋದ್ರ ಬಗ್ಗೆ ನೀವು ಕೆಲವೊಂದು ಸಾರಿ ಯೋಚಿಸೋದಿಲ್ಲ. ಕೆಲವರು ನಿಮ್ಮ ಜೊತೆ ಆದವರು ಇಲ್ಲದನ್ನು ಯೋಚಿಸ್ತಾ ಇರ್ತಾರೆ. ಯಾರದ್ದೋ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು, ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಸೋದು, ಇಲ್ಲ ಹೀಯಾಳಿಸೋದು, ಅವ್ರ ಜೀವನ ನೋಡು, ಅವ್ರು ಹೇಗೆ ಇಟ್ಕೊಂಡಿದ್ದಾರೆ, ಹಾಗೆ ಹೀಗೆ ಅನ್ನೋ ರೀತಿಲಿ ಇನ್ನೊಬ್ಬರನ್ನ ತೋರಿಸ್ತಾ ನಿಮ್ಮನ್ನು ಎಲ್ಲೋ ಒಂದು ರೀತಿಲಿ ಕುಗ್ಗಿಸ್ತಾ ಇದ್ದಾರೆ. ಇದು ನಿಮ್ಮ ವ್ಯಕ್ತಿತ್ವ ಅಲ್ವೇ ಅಲ್ಲ ಅನ್ನೋ ರೀತಿಲಿ ಬರ್ತದೆ. ಒಂದು ಯೋಚನೆ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವರ ಯೋಚನೆಗೆ ಅದನ್ನು ಬಿಟ್ಬಿಡಿ. ಈಗಾಗಲೇ ನಿಮ್ಮ ಜೀವನದಲ್ಲಿ ಇರುವ ಆಶೀರ್ವಾದಗಳನ್ನು ಗಮನಿಸ್ತಾ ಇದ್ದೀರಲ್ವ ನೀವು. ಅಂದರೆ ನಿಮಗೇನು ಸಿಕ್ಕಿದೆಯೋ, ಒಂದು ಒಳ್ಳೆಯ ಆರೋಗ್ಯ ಸಿಕ್ಕಿದೆ, ಹಾಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತಿದ್ದೀರಾ, ಒಂದು ಕುಟುಂಬವನ್ನು ಒಡೆದು ಹೋಗದ ರೀತಿಯಲ್ಲಿ ಕಾಪಾಡಿಕೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ. ಅಂದರೆ ಇದು ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಆಶೀರ್ವಾದಗಳನ್ನು ತಂದುಕೊಡುತ್ತೆ. ಬೇರೆಯವರ ವಿಚಾರ ಅದು ಅವರ ಮನೋಭಾವ, ಅವರ ವ್ಯಕ್ತಿಗತ ವಿಚಾರವಾಗಿರುತ್ತೆ. ಯಾಕಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಅವರು ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಕೊಂಡು ಈಗಿನ ಮನಃಶಾಂತಿಯನ್ನು ಕಳ್ಕೊಳ್ತಾ ಇದ್ದಾರೆ, ಕೃತಜ್ಞತೆ ಇಲ್ಲದವರು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಕೃತಜ್ಞತೆ ಅನ್ನೋದು ಅಂದರೆ ಕೃತಜ್ಞತೆ ಮನಸ್ಸಿನ ಒಂದು ಕೊರತೆಯ ಭಾವನೆಯಿಂದ ಹೊರತೆಗೆದು ಸಮೃದ್ಧಿಯ ಭಾವನೆಗೆ ತರುತ್ತೆ. ಅಂಥದ್ದನ್ನೇ ಕೃತಜ್ಞತೆ ಅನ್ನೋದು. ಅಂದರೆ ಸಣ್ಣ ವಿಷಯಗಳಿಗೂ ಧನ್ಯವಾದವನ್ನು ಭಗವಂತನಿಗೆ ಹೇಳಬೇಕು. ನಿಮ್ಮ ಜೀವನದಲ್ಲಿ ಒಂದು ಕೈಕಾಲು ಗಟ್ಟಿ ಇದ್ದಾವಲ್ವ, ಅದಿಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಅದಕ್ಕೂ ಕೃತಜ್ಞತೆ. ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು, ಭಗವಂತ ನಾನು ಬೆಳಗ್ಗೆ ಎದ್ದಿದ್ದೀನಿ, ಇವಾಗ ಕಣ್ಬಿಟ್ಟಿದ್ದೀನಿ, ನನ್ನ ಕೈಕಾಲುಗಳು ಶಕ್ತಿಯುತವಾಗಿದ್ದಾವೆ, ನಾನು ಅದ್ರ ಮೂಲಕ ಕೆಲಸ ಮಾಡ್ಕೊಳ್ತೀನಿ, ನನ್ನದಾದರೂ ಕೆಲಸ ಮಾಡ್ಕೊಳ್ಳೋ ಅಷ್ಟು ಶಕ್ತಿಯನ್ನು ಕೊಟ್ಟಿದೆಯಾ, ನಿನಗೆ ಧನ್ಯವಾದಗಳು ಅನ್ನೋ ರೀತಿಲಿ. ನನಗೊಂದು ಒಳ್ಳೆಯ ಮಕ್ಕಳು ಕೊಟ್ಟಿದೆಯಾ. ಎಷ್ಟೋ ಜನ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದಾರೆ, ಗಂಡ ಇಲ್ಲದೆ ಕೊರಗ್ತಾ ಇದ್ದಾರೆ. ಈ ರೀತಿ ಯಾವ್ಯಾವ ಎಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೊಂದಿಷ್ಟು ಸಂತೋಷ ತರೋ ವಿಚಾರಗಳು ಕನೆಕ್ಟ್ ಆಗಿದೆಯೋ ಅದು ಎಲ್ಲದಕ್ಕೂ ನೀವು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಒಂದು ಧನ್ಯವಾದವನ್ನು ನೀವು ಎಷ್ಟು ಹೇಳ್ಕೊಳ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಆವಾಗ ಭಗವಂತ ನಾನು ಕೊಟ್ಟಿರೋ ವಿಚಾರಗಳಲ್ಲಿ ಇವರು ತೃಪ್ತಿಯಾಗಿದ್ದಾರೆ, ಹಾಗಾಗಿ ಇವರಿಗೆ ಇನ್ನಷ್ಟು ಆಶೀರ್ವಾದವನ್ನು ಕೊಡಬೇಕು, ನಾನು ಏನೇ ಕೊಟ್ಟರು ಇವರು ಕೃತಜ್ಞತಾಪೂರ್ವಕವಾಗಿ ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಆ ಬ್ರಹ್ಮಾಂಡದ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಲಿ ಗುರು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ನಂಬಿಕೆ ಮತ್ತು ತಾಳ್ಮೆಯ ವಿಚಾರಕ್ಕೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಆದರೆ ಅದರ ಫಲಿತಾಂಶ ಯಾವಾಗ ಹೇಗೆ ಬರಬೇಕು ಎಂಬುದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಅಂದರೆ ಹೀಗೆ ಬರಬೇಕು, ಇದೇ ಸಮಯಕ್ಕೆ ಆಗಬೇಕಾ ಕೆಲಸ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ನಿಯಂತ್ರಣಕ್ಕೆ ತಗೊಳ್ಳೋದು ಬೇಡ. ಗುರುವಿನ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ನೀವು ಮುಂದುವರಿಬೇಕಷ್ಟೇ. ನಾನ್ ಅಟ್ಯಾಚ್ಮೆಂಟ್ ಅಂದ ತಕ್ಷಣ ನನಗೇನೂ ಬೇಡ ಅಂತ ಏನಲ್ಲ, ನನಗೆ ಇದು ಬೇಕು, ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೇನೆ ಅದನ್ನು ಪಡ್ಕೊಳ್ಳೋಕ್ಕೆ, ಪ್ರಾರ್ಥಿಸ್ತೇನೆ, ಆದರೆ ಇದು ಇದೇ ರೀತಿಯಲ್ಲಿ ಇದೇ ಸಮಯದಲ್ಲಿ ಆಗಬೇಕು ಅಂತೇಳಿ ನಾನು ಒತ್ತಾಯಿಸೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸರೆಂಡರ್ ಮಾಡ್ತಿರೋ ವಿಚಾರವನ್ನು
ಫಲಿತಾಂಶವನ್ನು ಬಿಗಿಯಾಗಿ ಹಿಡ್ಕೊಳ್ಳದೆ ಬಿಡುವಾಗ ಮನಸ್ಸಿನಲ್ಲಿ ಶಾಂತಿ ಬರುತ್ತೆ, ಆ ಕೆಲಸನೂ ಕೂಡ ಬೇಗ ಆಗತ್ತೆ ಅನ್ನೋ ರೀತಿಯಲ್ಲಿ. ನಿಯಂತ್ರಣ ಹಿಡ್ಕೊಳ್ಳೋದು ಬೇಡ, ಅಂದರೆ ನಿಯಂತ್ರಣಕ್ಕೆ ತಗೊಳ್ಳೋದು ಬೇಡ, ಅದನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ. ಆಗಲೇ ಯಾವಾಗ ನಿಮ್ಮ ಮುಷ್ಟಿಯಲ್ಲಿ ಮರಳನ್ನು ಗಟ್ಟಿಯಾಗಿ ಬಿಗಿಯಾಗಿ ಹಿಡಿತೀರೋ ಅದು ನಿಮ್ಮ ಮುಷ್ಟಿಯಲ್ಲಿ ಉಳಿಯೋದಿಲ್ಲ, ಅದು ನಿಧಾನವಾಗಿ ಜರಿದು ಹೋಗುತ್ತೆ. ಯಾವಾಗ ನೀವು ನಿಮ್ಮ ಅಂಗೈಯಲ್ಲಿ ಅದನ್ನು ಎತ್ಕೊಂಡು ಹಗುರವಾಗಿ ಇಟ್ಕೊಳ್ತೀರೋ ಅದು ನೀವೆಷ್ಟೊತ್ತು ಅದನ್ನು ಇಟ್ಕೊಳ್ಳೋ ಪ್ರಯತ್ನ ಪಡ್ತೀರೋ ಅದು ಅಲ್ಲೇ ಇರುತ್ತೆ. ಇದೇ ಹೇಳ್ತಾ ಇರೋದು ಗುರು. ನಿಮ್ಮ ಜೀವನದ ಮೇಲೆ ನೀವು ಎಷ್ಟು ಇದೇ ಥರ ಆಗಬೇಕು, ಅದೇ ಥರ ಆಗಬೇಕು, ಅವರು ಹಾಗೇ ಇರಬೇಕು, ನಾನು ಬದಲಾಗೋ ರೀತಿಲಿ ಅವರು ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನು ಕೆಲವರ ಎನರ್ಜಿಗೆ ಇಟ್ಕೊಂಡಿದ್ದೀರಾ ಅಂದರೆ ಅದು ಬಿಗಿಯಾದ ಹಿಡಿತ. ಅದರಿಂದ ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ಒಂದು ವ್ಯಕ್ತಿ ಆಗಲಿ ತಪ್ಪಿಸ್ಕೊಂಡು ಹೋಗಬೇಕು ಅಂತಲೇ ಅನವರತ ಪ್ರಯತ್ನಿಸ್ತಾನೆ. ಅದೇ ನೀವು ಹಗುರವಾಗಿ ಸ್ವತಂತ್ರತೆ ಕೊಟ್ಟು ಆ ವಿಚಾರವನ್ನು ಹಿಡ್ಕೊಂಡಾಗ ಅದು ನಿಮ್ಮ ಬಳಿಗೆ, ಯಾಕಂದರೆ ಅದು ಸ್ವತಂತ್ರವಾಗಿದೆ, ಅದಕ್ಕೆ ಅಲ್ಲಿ ನನಗೆ ಯಾವುದೇ ರೀತಿ ಇಲ್ಲಿ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆ ಅನಿಸ್ತಾ ಇದೆ, ತೊಂದರೆ ಇಲ್ಲ ಅಂಥೇಳಿ ಅದಕ್ಕೆ ಅನಿಸಿದಾಗ ಅದು ಅಲ್ಲೇ ಉಳಿಯುತ್ತೆ. ಅದೇ ರೀತಿ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ನೀವು ಪರಿವರ್ತನೆ ತಗೊಳ್ಬೇಕು, ಅದೇ ನಿಮ್ಮ ಜೀವನಕ್ಕೆ ಹೊಸದೊಂದು ತೀರವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸಂಪೂರ್ಣವಾಗಿ ನನ್ನ ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದೇ ಇದ್ದರು ಅಂದರೆ ನಾನು ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತೇ ಇರ್ಬೋದು, ಆದರೆ ನೀವು ಒಬ್ಬರೇ ನಡೀತಾ ಇಲ್ಲ. ನನ್ನ ಕೃಪೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ರೋ ಅಷ್ಟರ ಅನುಸಾರವಾಗಿ ನಿಮ್ಮ ಜೊತೆ ಹೆಜ್ಜೆಯಾಗಿ ಮುಂದುವರಿತಾ ಇದೆ. ಕೆಲವೊಮ್ಮೆ ನೀವು ಕೇಳಿದ ಉತ್ತರ ತಕ್ಷಣ ಸಿಗೋದಿಲ್ಲ, ಆದರೆ ಅದರಿಂದ ಉತ್ತರ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ, ಆದರೆ ಅದು ಒಂದು ಸರಿಯಾದ ಸಮಯ ಅಲ್ಲ ಅನ್ನೋದು ಉತ್ತರವಾಗಿರುತ್ತೆ. ಕೆಲವೊಮ್ಮೆ ತಡವಾಗ್ತಾ ಇರೋದರ ಹಿಂದೆ ನಿಮ್ಮನ್ನು ಬೇರೆ ರೀತಿಯಲ್ಲಿ ಸಿದ್ಧಪಡಿಸುವ ಪ್ರಕ್ರಿಯೆ ಇರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ಏನೋ ಕಿತ್ಕೊಂಡಿದ್ದಾರೆ, ಅದಕ್ಕೆ ಹಿಂದಿನ ಪ್ರಾರಬ್ಧ ಕರ್ಮಕ್ಕೆ ಏನೋ ಒಂದು ಕಾರಣ ಇರ್ಬೋದು. ಅದರ ಬದಲಿಗೆ ಬೇರೊಂದು ರೀತಿಯಲ್ಲಿ ನಿಮ್ಮ ತಪ್ಪನ್ನು ನೀವು ತಿದ್ದುಕೊಂಡು ಒಂದು ಹೊಸದನ್ನು ಪಡ್ಕೊಳ್ಳೋ ಅವಕಾಶ ಕೂಡ ಕೊಡ್ಬೋದು. ಈ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಏನೇ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದೆಯೋ ಕಾರಣವಿಲ್ಲದೆ ಸಿಕ್ಕಿರೋದಿಲ್ಲ, ಅದು ನಿಮ್ಮದೇ ಕರ್ಮದ ಫಲವಾಗಿರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಕ್ಷಮೆಯನ್ನು ಕೇಳ್ಕೊಂಡು ಮುಂದೆ ಹೋಗೋದು ತುಂಬ ಮುಖ್ಯ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವೊಂದು ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯೋದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗುರುವೇ, ನನ್ನ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಚಮತ್ಕಾರ ಮಾಡಿಬಿಡಪ್ಪ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ, ಇಲ್ಲ ನಾನು ಅಂದ್ಕೊಂಡಿದ್ದು ನಡೆಯೋ ಹಾಗೆ, ಇಲ್ಲ ನನ್ನ ಮಕ್ಕಳಲ್ಲಿ ಪರಿವರ್ತನೆ ಆಗಿರ್ಬೋದು, ಇಲ್ಲ ನನ್ನ ಜೀವನದಲ್ಲೇ ಒಂದು ಪರಿವರ್ತನೆ ಬಯಸ್ತಿದ್ದೀನಿ, ನಾನು ಸಾಕಷ್ಟು ನೋವು ತಿಂದಿದ್ದೀನಿ, ಏನೋ ಒಂದು ಅನಾಹುತ ನಡೆದು ಹೋಯಿತು, ಆ ಅನಾಹುತಕ್ಕೆ ನನಗೆ ಒಂದು ಬೇರೆ ರೀತಿಯಲ್ಲಿ ಒಂದು ಪರಿವರ್ತನೆ ಕೊಡಪ್ಪ ತಂದೆ, ನಾನು ನಿನ್ನ ಶರಣಕ್ಕೆ ಬಂದಿದ್ದೀನಿ ಅನ್ನೋ ರೀತಿಲಿ ನೀವೀಗ ಅವರ ಶರಣದಲ್ಲಿದ್ದೀರಾ. ಒಂದು ಮಿರಾಕಲ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಗುರು ಅದಕ್ಕೆ ಉತ್ತರ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದರೆ, ಖಂಡಿತ ನಿನ್ನ ಪ್ರಾರ್ಥನೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಿಗ್ತಾರೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸಮಸ್ಯೆಗೆ ಅನಿರೀಕ್ಷಿತವಾದ ಪರಿಹಾರ ಸಿಗುತ್ತೆ ಒಬ್ಬ ವ್ಯಕ್ತಿಯಿಂದ ಅನ್ನೋ ರೀತಿಯಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಮನಸ್ಸಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸ್ಪಷ್ಟತೆ ಖಂಡಿತ ಬರುತ್ತೆ. ತಪ್ಪಾದ ದಾರಿಯಿಂದ ನೀವು ಹೊರಗೆ ಬಂದೇ ಬರ್ತೀರಾ. ಹಾಗೆ ನೀವು ಬಯಸಿದ್ದು ಸಿಗದಿದ್ದರೂ ಅದಕ್ಕಿಂತ ಉತ್ತಮವಾದ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನೀವು ಊಹಿಸಿದ ರೂಪದಲ್ಲೇ ಬರಬೇಕು ಅಂತ ಏನಿಲ್ಲ. ಭಗವಂತ ಯಾವುದು ನಿಮಗೆ ಒಳ್ಳೆಯದೋ ಆ ರೀತಿಯಲ್ಲೂ ಕೂಡ ಕೊಡೋ ಯೋಜನೆಯನ್ನು ಮಾಡಿರ್ತಾರೆ. ಹಾಗಾಗಿ ಅವರ ಯೋಜನೆಯಲ್ಲಿ ನೀವು ನಂಬಿಕೆ ಇಟ್ಟು ಸರೆಂಡರ್ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಬಯಸಿದ್ದು ಸ್ವಲ್ಪ ತಡವಾಗ್ಬೋದು, ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಒಂದಿಷ್ಟು ನಿಮ್ಮಲ್ಲಿ ಬದಲಾವಣೆ ಆದ ತಕ್ಷಣ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಿ, ಇಲ್ಲ ಒಂದಿಷ್ಟು ನಿಮ್ಮ ಸುತ್ತ ಇರುವ ಒಂದು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಸ್ಪಷ್ಟತೆಯ ನಿರ್ಧಾರಕ್ಕೆ ನೀವು ಅರ್ಹರಾಗಿದ್ದೀರಾ ಅನ್ನೋ ಕ್ಷಣ ನೀವು ಬಯಸಿದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾಕಂದರೆ ಅದು ಒಂದಿಷ್ಟು ಉಳಿಸ್ಕೊಳ್ಳೋಕ್ಕೆ ನೀವು ಅದಕ್ಕೆ ಒಂದು ಅರ್ಹರಾಗಿರ್ತೀರಲ್ವ, ಆವಾಗಲೇ ಕೊಡೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಒಂದಿಷ್ಟು ಮಿರಾಕಲ್ಸ್ಗಳು ನಿಮ್ಮ ಜೀವನದಲ್ಲಿ ಈ ತಿಂಗಳು ಮುಗಿಯೋದ್ರೊಳಗೆ ಕಾಣಿಸ್ಬೋದು, ಹಾಗೆ ಇನ್ನು ಕೆಲವರಿಗೆ 1.5 ತಿಂಗಳೊಳಗೆ ಕನೆಕ್ಟ್ ಆಗ್ಬೋದು. ಏನು ಸಿಕ್ಕಿದೆಯೋ ಕೃತಜ್ಞರಾಗಿರಿ. ಒಂದು ಕಿತ್ಕೊಂಡಿದ್ದಾರೆ ಅಂದರೆ ಅದಕ್ಕೂ ಕಾರಣ ಇದೆ, ಯಾಕಂದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ. ಅದಕ್ಕೆ ಗುರುವನ್ನು ನೀವು ನಂಬಿದ ದೇವರನ್ನು ನಿಲ್ಲಿಸೋದಲ್ಲ, ಅಲ್ಲಿ ಏನೋ ಒಂದು ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಕ್ಷಮೆಯನ್ನು ಯಾಚಿಸ್ಬಿಟ್ರೆ ಆ ಒಂದು ಬ್ಲಾಕೇಜಸ್ ಎನರ್ಜಿ ಏನಿರುತ್ತಲ್ಲ ಅದು ರಿಮೂವ್ ಆಗುತ್ತೆ, ಮತ್ತು ಹೊಸ ಒಂದು ಬಾಗಿಲು ನಿಮ್ಮ ಜೀವನದಲ್ಲಿ ಹೊಸ ರೂಪದಲ್ಲಿ ತೆರೆದುಕೊಳ್ಳುತ್ತೆ. ನೋವು ಎಷ್ಟೇ ನಿಮ್ಮನ್ನು ಹಳೆಯ ನೆನಪಿನೊಂದಿಗೆ ಕಾಡಿದರೂ ಕೂಡ ಆ ಹೊಸ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ನಂಬಿಕೆ ಮೂಡಿಸೋ ಹಾಗೆ ಮಾಡುತ್ತೆ. ಹೌದು, ನನ್ನ ಜೀವನದಲ್ಲಿ ಏನೋ ಆಗೋದಿತ್ತು, ನಡೆದೋಯ್ತು, ಈಗ ಅದಕ್ಕೆ ಪ್ರತಿಯಾಗಿ ಭಗವಂತ ಇನ್ನೊಂದು ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತಾ ಭಾವದಿಂದ ಮುಂದುವರಿಯೋ ಅಭ್ಯಾಸವನ್ನು ಮಾಡ್ಕೊಳ್ತೀರಿ. ಈ ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸಿದಾಗ ಅದಕ್ಕೆ ತಕ್ಕ ಹಾಗೆ ಫಲಿತಾಂಶ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದಿಷ್ಟು ವಿಚಾರಗಳು ಹೀಗೇ ನಡಿಬೇಕು, ಇದೇ ಆಗಬೇಕು ಅನ್ನೋ ರೀತಿಯಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳೋದು ಬೇಡ. ನಿಮ್ಮ ಸಮಯದ ಮೇಲೆ ಅಲ್ಲ, ನೀವು ನಂಬಿದ ದೇವರ ಹಾಗೆ ಒಂದು ಗುರುವಿನ ದೈವಿಕ ಸಮಯದ ಮೇಲೆ ನಂಬಿಕೆ ಇಟ್ಟು ಸಾಗಿ. ಇಲ್ಲಿ ಮನುಷ್ಯನ ಕೈಯಲ್ಲೇ ಎಲ್ಲ ಆಗೋದಿದ್ದರೆ ಈ ಜೀವನ ಹಣ ಕೊಟ್ಟು ಎಲ್ಲವನ್ನ ಕಂಡ್ಕೊಬಿಡ್ತಿದ್ರು ಅಲ್ವಾ. ಜೀವನ
ಎಲ್ಲದೂ ಬೇಕಾಗಿದ್ದೆಲ್ಲವನ್ನು. ಆದರೆ ಇಲ್ಲಿ ಹಣದ ಮೇಲೆ ಜೀವನ ಆಗಿರ್ಬೋದು, ಭವಿಷ್ಯ ಆಗಿರ್ಬೋದು ನಿರ್ಧಾರವಾಗಿರೋದಿಲ್ಲ, ನಿಮ್ಮ ಕರ್ಮಗಳ ಮೇಲೆ ನಿರ್ಧಾರವಾಗಿರುತ್ತೆ. ಹಾಗಾಗಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಆ ಕರ್ಮಗಳನ್ನು ಶುದ್ಧೀಕರಿಸುವ ರೀತಿಯಲ್ಲಿ ನಾನು ನಿಮ್ಮನ್ನು ಸಜ್ಜಗೊಳಿಸ್ತಾ ಇದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲದೂ ಸಿಗುತ್ತೆ ಆಶೀರ್ವಾದದ ರೂಪದಲ್ಲಿ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ, ಯಾಕಂದರೆ ನಿಮ್ಮನ್ನು ಬದಲಾಯಿಸುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ತಂದುಕೊಡ್ತೀನಿ. ಮೊದಲು ನಿಮಗೆ ಶಿಕ್ಷಣ, ನಂತರ ಪರೀಕ್ಷೆ, ನಂತರ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ಬದಲಾಯಿಸ್ಕೊಳ್ಳೋದು, ನಂತರ ನಿಮಗೆ ಬೇಕಾದ ಮನಸ್ಸಿನ ಶಾಂತಿ, ನೆಮ್ಮದಿ, ಹಾಗೆ ಖುಷಿ ಕೊಡುವ ವಿಚಾರಗಳು ಬರ್ತದೆ. ನಿಮ್ಮ ಜೀವನಕ್ಕೆ ಏನು ಬರಬೇಕೋ ಅದು ದಾರಿ ಸ್ಪಷ್ಟವಾಗಿ ಕಾಣುತ್ತೆ, ಬರುತ್ತೆ. ಹಾಗೆ ನಿಮ್ಗೇನು ಸಿಗಬೇಕೋ ಅದನ್ನು ನಿಮಗೆ ಕೊಡಿಸುವ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ನಿಮ್ಮ ಸುತ್ತ ಒಂದಿಷ್ಟು ಸೋಲ್ ಎನರ್ಜಿಗಳನ್ನು ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಶ್ರದ್ಧಾ, ಸಬೂರಿ, ಸರೆಂಡರ್, ಗ್ರ್ಯಾಟಿಟ್ಯೂಡ್, ಇದನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟೇ ನಿಮ್ಮ ಜೀವನ ಆಧ್ಯಾತ್ಮಿಕವಾಗಿ ಅಷ್ಟೇ ಬಲ ಆಗೋದಿಲ್ಲ. ಅದು ಭೌತಿಕ ವಿಚಾರಗಳಲ್ಲೂ ಕೂಡ ನಿಮ್ಮ ಜವಾಬ್ದಾರಿಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಭವಿಷ್ಯ ಖಚಿತವಾಗಿ ಹೀಗೇ ನಡೆಯುತ್ತೆ ಎಂಬ ಭವಿಷ್ಯವಾಣಿಯನ್ನು ನಂಬೋದಲ್ಲ, ನನ್ನ ಇವತ್ತಿನ ದಿನವನ್ನು ನಾನು ಯಾವ ರೀತಿ ರೂಪುಗೊಳಿಸ್ತೀನೋ ಆ ಭವಿಷ್ಯ ಅಷ್ಟೇ ಸುಂದರವಾಗಿ ನನಗೆ ಸಿಗುತ್ತೆ ಅನ್ನೋ ವಿಚಾರದ ಮೇಲೆ ನಂಬಿಕೆ ಇಟ್ಟು ಸಾಗೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಅನಾಹತ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೀತಿ ಮತ್ತು ಕರುಣೆ, ಕ್ಷಮೆ, ಸ್ವೀಕಾರ, ಕೃತಜ್ಞತೆ ಮತ್ತು ಆತ್ಮ ಸಂಬಂಧಕ್ಕೆ ಒಂದಿಷ್ಟು ಸಂಬಂಧಿತ ವಿಚಾರಗಳನ್ನು ನೋಡೋದಾದರೆ ನಿಮ್ಮೊಳಗೆ ಈ ರೀತಿಯ ಎನರ್ಜಿ ಕಾಣಿಸ್ಕೊಳ್ಬೋದು. ಪ್ರೀತಿಯನ್ನು ಕೊಡ್ತಾ ಪ್ರತಿಯಾಗಿ ಅದೇ ಸಿಗಬೇಕು ಎನ್ನುವ ನಿರೀಕ್ಷೆ ಕೂಡ ಮಾಡ್ತಾ ಇದ್ದೀರಾ. ಅಂದರೆ ಪ್ರೀತಿಯನ್ನು ಕೊಡ್ತಾ ಇದ್ದರೆ ನನಗೆ ಅದೇ ರೀತಿ ನನಗೂ ಕೂಡ ಪ್ರೀತಿ ಸಿಗಬೇಕು ಅನ್ನೋದು ಕೂಡ ನಿಮ್ಮ ನಿರೀಕ್ಷೆಯಾಗಿದೆ. ಹಳೆಯ ನೋವು ಅಥವಾ ಸಂಬಂಧಗಳನ್ನು ಬಿಡಲು ತುಂಬ ಕಷ್ಟ ಆಗ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಆ ಹಳೆಯ ನೋವಿನಿಂದ, ಒಂದಿಷ್ಟು ಸಂಬಂಧಗಳಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಎಂಬ ಭಾವನೆ ನಿಮಗೆ ಕಾಡ್ತಾ ಇದೆ. ಕ್ಷಮಿಸಲು ಮನಸ್ಸು ಒಪ್ತಾನೇ ಇಲ್ಲ. ಅಂದರೆ ಯಾರೋ ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಇಲ್ಲ ನೋವು ಕೊಡ್ತಾ ಇದ್ದಾರೆ, ಏನೋ ಒಂದಿಷ್ಟು ಮಾತುಗಳನ್ನು ಆಡಿದರು, ಇಲ್ಲ ನೀವು ಕಷ್ಟ ಕಾಲದಲ್ಲಿ ಸಹಾಯ ಬೇಡಿದಾಗ ಕೊಡದೇ ಇರ್ಬೋದು, ಇಲ್ಲ ಇನ್ಯಾವುದಾದ್ರೂ ರೀತಿ ವಿಚಾರ ಕನೆಕ್ಟ್ ಆಗ್ತದೆ. ಆದರೂ ಕೂಡ ನಿಮಗೆ ಮನಸ್ಸು ಈ ಗುರುವಿನ ಶರಣದಲ್ಲಿದ್ದರೂ ಕೂಡ ಅವರನ್ನು ಕ್ಷಮಿಸಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ. ಎಷ್ಟೋ ಸಾರಿ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಕ್ಷಮಿಸ್ಬಿಡಿ ಅಂತೇಳಿ, ಆದರೆ ನೀವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ನಂಗೆ ಅಷ್ಟು ನೋವಾಗಿದೆ, ಅಷ್ಟು ಸುಲಭ ಅಲ್ಲ ನಾನು ಅವರನ್ನು ಕ್ಷಮಿಸೋದು ಅನ್ನೋ ರೀತಿಲಿ ಹೇಳ್ತಾ ಇದ್ದೀರಾ. ಆದರೆ ಇತರರಿಗಾಗಿ ತುಂಬ ಮಾಡೋದು, ಆದರೆ ಸ್ವಂತ ಸೆಲ್ಫ್ ಲವ್ ಕಡಿಮೆ ಮಾಡ್ಕೊಳ್ಳೋದು, ಅಂದರೆ ಬೇರೆಯವರಿಗೆ ತುಂಬ ತ್ಯಾಗ ಮಾಡೋದು, ಅದು ಮಕ್ಕಳ ವಿಚಾರ, ಗಂಡ ಇಲ್ಲ ಹೆಂಡತಿ, ಯಾವುದೋ ಒಂದು ಸಂಬಂಧ, ಒಂದು ಗೆಳೆತನ, ಅವರಿಗೋಸ್ಕರನೇ ಎಲ್ಲ ಮಾಡೋದು, ನಿಮಗೋಸ್ಕರ ಅಂದರೆ ಏನು ಮಾಡ್ಕೊಳ್ಳದೆ ಇರೋದು, ಅದು ಕೂಡ ಒಂದು ರೀಸನ್ ಕಾಣಿಸ್ತಾ ಇದೆ ಇಲ್ಲಿ. ಅಟ್ಯಾಚ್ಮೆಂಟ್ ಮತ್ತು ಒಂದು ಭಯ, ಒಂದು ಲೂಸಿಂಗ್ ಸಮ್ ಒನ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಅಂದರೆ ಹೃದಯದಲ್ಲಿ ಭಾರವಾದ ಎನರ್ಜಿ ಇರುವ ಅನುಭವ ಕಾಣಿಸ್ತಾ ಇದೆ. ಪ್ರಾರ್ಥನೆ, ಧ್ಯಾನ ಮಾಡಿದರೂ ಒಳಗೆ ಸರೆಂಡರ್ ಆಗೋದಿಲ್ಲ, ಆಗ್ತಾನೂ ಇಲ್ಲ. ನೀವು ಮಾಡ್ತಾ ಇದ್ದೀರಾ ಪ್ರಾರ್ಥನೆ, ಧ್ಯಾನ, ಯಾರೋ ಹೇಳಿದರು ಅಂತೇಳಿ ಕೂತ್ಕೊಳ್ತಾ ಇದ್ದೀರಾ, ಆದರೆ ಸರೆಂಡರ್ ಆಗ್ತಾ ಇಲ್ಲ ನೀವು ಪರಿಪೂರ್ಣವಾಗಿ. ಈ ರೀತಿ ಒಂದು ವಿಚಾರಗಳು ನಿಮಗೆ ಒಂದು ಸಿಂಪ್ಟಮ್ ಮೂಲಕ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಅನಾಹತ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ನಿಮ್ಮ ಹಳೆಯ ಎಮೋಷನಲ್ ವೂಂಡ್ ಇನ್ನೂ ಸಂಪೂರ್ಣವಾಗಿ ರಿಲೀಸ್ ಆಗಿಲ್ಲ ಅನ್ನುವ ಸಂಕೇತ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಬಗ್ಗೆ ತಗೊಳ್ಳೋದಾದರೆ ಹೃದಯವನ್ನು ರಕ್ಷಿಸಿಕೊಳ್ಳಲು ನೀವು ಕೆಲವು ಭಾವನೆಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿರುವ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಸ್ಪಿರಿಚುವಲ್ ಲೆಸನ್ ತಗೊಂಡ್ರೆ ಇಲ್ಲಿ ಮುಖ್ಯ ಪಾಠ ಒಂದಿಷ್ಟು ಅಟ್ಯಾಚ್ಮೆಂಟ್ ನನ್ನ ರೀತಿಯಲ್ಲೇ ಆಗಬೇಕು ಎನ್ನುವುದನ್ನು ಬಿಟ್ಟು ಗುರುವು ದೈವದ ಟೈಮಿಂಗ್ ಮೇಲೆ ಸರೆಂಡರ್ ಮಾಡುವ ಸಮಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಹೀಲಿಂಗ್, ಹೋಪ್, ಡಿವೈನ್ ಗೈಡೆನ್ಸ್ ಮತ್ತು ಒಳಗಿನ ಬೆಳಕಿನ ಅತ್ಯಂತ ಸುಂದರ ಸಂಕೇತವನ್ನು ಇಲ್ಲಿ ನಿಮಗೆ ಕೊಡ್ತಾ ಇದೆ. ಗುರು ತತ್ವದ ಮೂಲಕ ಗೈಡೆನ್ಸ್ ಪಡೆಯುವ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಅನಾಹುತ ಚಕ್ರವನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಕರುಣೆ ಮತ್ತು ಮಾತೃತ್ವದ ದೈವಿಕ ಶಕ್ತಿಯನ್ನು ನೀವು ಸಂಪರ್ಕಿಸ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಅನಾಹತ ಚಕ್ರದಲ್ಲಿ ಸ್ಟಾರ್ ಮತ್ತು ಗುರು ಎನರ್ಜಿ ಇರೋದರಿಂದ ನೀವು ಇದನ್ನು ಒಂದು ನಿರ್ದಿಷ್ಟ ದೇವತೆ ಖಂಡಿತವಾಗಿ ಬರ್ತಾರೆ ಅಂತ ಹೇಳಿ ನೀವು ಫೀಲ್ ಮಾಡೋದ್ರ ಬದಲು ನಿಮ್ಮ ಒಳ್ಳೆಯ ಉದ್ದೇಶದ ಎನರ್ಜಿಗೆ ಬ್ರಹ್ಮಾಂಡದ ಅನೇಕ ರೀತಿಯ ಒಂದು ರಕ್ಷಕ ಎನರ್ಜಿಗಳು ನಿಮ್ಮನ್ನು ಸಪೋರ್ಟ್ ಮಾಡ್ತವೆ ಅನ್ನೋ ರೀತಿಯಲ್ಲಿ ಬಂದಿದೆ. ಖಂಡಿತ ನಿಮ್ಮ ರಕ್ಷಣೆಗೆ ಹಾಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ ನಿಲ್ತವೆ. ಹಾಗಾಗಿ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ಎರಡನೇ ಹಂತಕ್ಕೆ ನೀವು ಹೋಗಬೇಕು ಅಂದರೆ ಮೊದಲನೇ ಹಂತದಲ್ಲಿರುವ ಒಂದಿಷ್ಟು ವಿಚಾರಗಳನ್ನು ಕೈ ಬಿಡಬೇಕಾಗತ್ತೆ. ಕಣ್ಮುಚ್ಚಿ ನಿಮ್ಮ ಹೃದಯದಲ್ಲಿ ನೋವು ಕೊಟ್ಟ ಒಂದಿಷ್ಟು ವ್ಯಕ್ತಿಗಳನ್ನು, ವಿಚಾರಗಳನ್ನು ನೆನಪಿಸ್ಕೊಂಡು ನಿನ್ನನ್ನು ಸಮರ್ಥಿಸುವುದಕ್ಕಾಗಿ ಅಲ್ಲ, ನನ್ನ ಹೃದಯವನ್ನು ಮುಕ್ತಗೊಳಿಸೋದಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕ್ಷಮೆ ಕೊಟ್ಟು ಆ ಒಂದು ಬ್ಲಾಕೇಜ್ ಎನರ್ಜಿಯಿಂದ ರಿಮೂವ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿಯನ್ನು.
ಹೊರಗಡೆ ತನ್ನಿ. ಆಗ ಹೊಸದು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಒಂದಿಷ್ಟು ಆತ್ಮದ ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ನನಗೆ ಬೇಕು ಅಂತೇಳಿ. ಆದರೆ ನಿಮ್ಮ ಆಶೀರ್ವಾದದೊಂದಿಗೆ ಅದು ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಯಾವಾಗಲೂ ಇರಲಿ. ಫಲಿತಾಂಶದ ಮೇಲೆ ಒತ್ತಾಯ ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹೊರಗಡೆ ಮಿರಾಕಲ್ಸ್ನ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗೆ ಅದನ್ನು ನೀವು ಕಾಣ್ತಾ ಇದ್ದೀರ. ಇದು ಒಂದು ಅದ್ಭುತ ಬದಲಾವಣೆಯ ಮೊದಲ ಒಂದು ಹೆಜ್ಜೆಯಾಗಿದೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಯಾವುದೋ ವಿಷಯದ ಬಗ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಒಂದು ಆಪರ್ಚುನಿಟಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಂದು ಇಂಪಾರ್ಟೆಂಟ್ ವಿಚಾರದಲ್ಲಿ ನೀವು ಮುಂದುವರಿತೀರಾ, ಅದು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ. ಈಗ ಅದರಲ್ಲಿ ಒಂದಿಷ್ಟು ಜನರು ಏನೋ ಅಂದ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ಆ ಎನರ್ಜಿಯನ್ನು ತಡೆದಿದ್ರಿ. ಆದರೆ ಒಂದು ಗೈಡೆನ್ಸ್ ಸಿಕ್ಕಿದೆ, ಅದರ ಆಧಾರದ ಮೇಲೆ ತೀರ್ಮಾನವನ್ನು ತಗೊಳ್ತೀರಾ. ಬಹಳ ದಿನದಿಂದ ಇದ್ದ ಒಂದು ಗೊಂದಲದ ವಿಷಯಕ್ಕೆ ಕ್ಲಾರಿಟಿ ಸಿಗುತ್ತೆ. ಇದೇ ನನ್ನ ದಾರಿ ಎನ್ನುವ ಇನ್ನರ್ ಕನ್ಫರ್ಮೇಷನ್ ಕೂಡ ಬರುತ್ತೆ ನಿಮಗೆ. ಇದೆಲ್ಲದೂ ನೀವು ನಂಬಿದ ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದಕ್ಕೆ ತಕ್ಕ ಹಾಗೆ ನಿಮಗೆ ಹಂತ ಹಂತವಾಗಿ ಅವರಿಂದ ಒಂದು ಮಾರ್ಗದರ್ಶನ, ಒಂದು ಬ್ಲೆಸ್ಸಿಂಗ್, ಹಾಗೆ ಒಂದು ಗೈಡೆನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ನೀವು ಗುರು ಹೇಳ್ತಾ ಇರೋದು, ನನ್ನ ಶರಣದಲ್ಲಿ ಇದ್ದೀರಾ ಅಂದರೆ ನಿಮಗೆ ಸಮಯಕ್ಕೆ ಅನುಗುಣವಾಗಿ ನನ್ನ ಸಹಾಯ ಸಿಗ್ತಾ ಹೋಗುತ್ತೆ. ನೀವು ಪ್ರಾರ್ಥಿಸಿದ್ದು ನಾನು ಕೇಳಿಸ್ಕೊಂಡಿಲ್ಲ ಅಂತಲ್ಲ, ಉತ್ತರವೂ ಈಗಾಗಲೇ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋದ್ರ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಎನರ್ಜಿ ಇನ್ನಷ್ಟು ಬ್ರೈಟ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಸಂಸಾರದಲ್ಲಿ, ಕುಟುಂಬದಲ್ಲಿ ನಡೀತಾ ಇರುವ ವಿಚಾರಗಳು ಮೇಲೆ ಪರದೆ ಹಾಕಿತ್ತು, ಆ ಪರದೆಗಳು ಸರಿಸಿ ನಿಮ್ಗೆ ಆ ವಿಚಾರಗಳು ಕಾಣಿಸ್ತಾ ಇದೆ. ಅದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ, ಅವರಿಗೂ ಕೂಡ ಗೈಡೆನ್ಸ್ ಮಾಡ್ತೀರಾ. ಒಂದಿಷ್ಟು ಎನರ್ಜಿಯನ್ನು, ಸಣ್ಣವರ ಎನರ್ಜಿಯನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಯೋಗ್ಯರಾಗಿದ್ದೀರಾ, ಅರ್ಹತೆ ಇದೆ, ಹಿಡ್ಕೊಳ್ಳೇಬೇಕು. ಯಾಕಂದರೆ ಮಗು ಆ ಕಡೆ ಈ ಕಡೆ ತನ್ನ ಮನಸ್ಸಿನೊಂದಿಗೆ ಹರಿದಾಡ್ತಾ ಇದೆ ಅಂದರೆ ಅದನ್ನು ಸಂಭಾಳಿಸೋಕ್ಕೆ ನಿಮಗೆ ಕೆಪಾಸಿಟಿ ಇರುತ್ತೆ. ಅಂಥ ಒಂದು ವಿಚಾರಗಳನ್ನು ಸಂಭಾಳಿಸ್ತೀರಾ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದಿಷ್ಟು ಸತ್ಯಗಳು ನಿಮಗೆ ಎದುರಾಗ್ತವೆ, ಕಾಣ್ತದೆ. ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರಗಳನ್ನು ತಗೊಳ್ಳಿ. ಎಲ್ಲದಕ್ಕೂ ಮೌನವಾಗಿರಬೇಕು ಅನ್ನೋದೇನಿಲ್ಲ. ಉತ್ತರ ಕೊಟ್ಟರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಲ್ಲಿ ಪರಿವರ್ತನೆ ತಕ್ಷಣ ಆಗಬೇಕು. ಬಹಳ ದಿನಗಳಿಂದ ಕಡಿಮೆಯಾಗಿದ್ದ ಕಾನ್ಫಿಡೆನ್ಸ್ ಮರಳಿ ಬರುತ್ತೆ. ಮನಸ್ಸಿನಲ್ಲಿ ನಾನು ಸರಿಯಾದ ದಾರಿಯಲ್ಲಿದ್ದೇನೆ, ಯಾರ ಬಗ್ಗೆನೂ ನಾನು ಚಿಂತೆ ಮಾಡಬಾರ್ದು, ನನ್ನ ಜೀವನ, ನನ್ನ ವ್ಯಕ್ತಿತ್ವ, ನನ್ನ ಭವಿಷ್ಯ ನನ್ನದು ಅನ್ನೋ ರೀತಿಯಲ್ಲಿ ಫೀಲಿಂಗ್ ಬರುತ್ತೆ. ಹಾಗೆ ಒಂದು ಕರಿಯರ್ ಅಥವಾ ಪರ್ಸನಲ್ ಲೈಫ್ನಲ್ಲಿ ಹೊಸ ಡೋರ್ ಓಪನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಕೆಲವರ ಎನರ್ಜಿಗೆ. ನೀವು ಮಾಡಿದ ಕೆಲಸಕ್ಕೆ ಹೊಸ ಒಂದಿಷ್ಟು ಆಪರ್ಚುನಿಟಿ ಕನೆಕ್ಟ್ ಆಗ್ಬೋದು. ಹಾಗೆ ಒಂದಿಷ್ಟು ಬದಲಾವಣೆ ಇಲ್ಲ, ಒಂದಿಷ್ಟು ಸಂಬಳ ಜಾಸ್ತಿ ಆಗೋದು ಇಲ್ಲ, ನಿಮಗೆ ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನು ಕೊಡೋದು, ಈ ರೀತಿಯಾಗಿ ನಿಮ್ಮ ಗೌರವವನ್ನು ಹೆಚ್ಚಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಬದಲಾವಣೆ ಕೂಡ ಆಗ್ಬೋದು, ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ನನ್ನ ಕಂಟ್ರೋಲಿಗೆ ಸಿಗೋದಿಲ್ಲ, ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಅಂದ ಒಂದು ಸಿಚುವೇಶನ್ ಈಗ ನಿಮ್ಮ ಪರವಾಗಿ ತಿರುಗತ್ತೆ. ಅದು ಗುರುವಿನ ಆಶೀರ್ವಾದದಿಂದ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಇದೇ ಆಗಿದೆ. ಕೃತಜ್ಞತೆಯನ್ನು ಸಲ್ಲಿಸಿ ಆ ಗುರುವಿಗೆ. ಅಂದರೆ ಒಂದು ಆಪರ್ಚುನಿಟಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟ್, ಅದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಇಲ್ಲ ರಿಲೇಷನ್ಶಿಪ್ ಕ್ಲಾರಿಟಿ, ಅಥವಾ ಒಂದು ಲಾಂಗ್ ಪೆಂಡಿಂಗ್ ಮ್ಯಾಟರ್ ವಿಚಾರದಲ್ಲಿ ಮೂವ್ಮೆಂಟ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೂಚನೆಗಳು. ನೀವು ಇದು ಹೇಗೆ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಆಶ್ಚರ್ಯ ಪಡ್ಬೋದು. ಅಷ್ಟೊಂದು ಪಾಸಿಟಿವ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಇಷ್ಟು ದಿನ ನೀವು ಏನೊಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ರೋ, ಶ್ರಮ ಪಟ್ಟಿದ್ರೋ, ಎಫರ್ಟ್ ಹಾಕಿದ್ರೋ, ಅದೆಲ್ಲದಕ್ಕೂ ಒಂದು ರೆಕಗ್ನೈಸ್ ಮಾಡುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮನ್ನು ಯಾರು ನೋಡ್ತಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಿ, ಆದರೆ ಆ ಸಮಯ ಮುಗೀತು. ಅದೇನೋ ಹೇಳ್ತಾರಲ್ಲ, ಸತ್ಯ ಅನ್ನೋದು ಎಲ್ಲೇ ಮರೆಮಾಚಿರಲಿ ಅದಕ್ಕೊಂದು ಸಮಯ ಅಂತ ಬರುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಅದಕ್ಕೊಂದು ಆಧಾರ ಸಿಗತ್ತೆ ಭಗವಂತನ ಪ್ರೇರಣೆಯೊಂದಿಗೆ ಅನ್ನೋ ರೀತಿಯಲ್ಲಿ. ಅದನ್ನು ಹುಡುಕಿ ನಿಮ್ಮ ಜೀವನದಲ್ಲಿ ಒಬ್ಬರು ಬರ್ತಾರೆ. ಖಂಡಿತ ನಿಮ್ಮ ಪ್ರತಿಭೆ ಬೆಳಗತ್ತೆ. ಹೊಸ ಒಂದು ಎಮೋಷನಲ್ ಬಿಗ್ನಿಂಗ್ ಕೂಡ, ಹಾಗೆ ಒಂದು ಪ್ಯೂರ್ ಲವ್ ಆಗಿರ್ಬೋದು, ಒಳಗಿನ ಶಾಂತಿ ಆಗಿರ್ಬೋದು, ಹಾಗೆ ಒಂದು ಡಿವೈನ್ ಕನೆಕ್ಷನ್ ಆಗಿರ್ಬೋದು, ಎಮೋಷನಲ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು, ಈ ರೀತಿ ಒಂದಿಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ. ಯಾರಿಗಾದರೂ ರಿಲೇಷನ್ಶಿಪ್ ಬೇಕು ಅಂಥೇಳಿ ನೀವು ಬಯಸ್ತಾ ಇದ್ದೀರಲ್ಲ, ಅವ್ರು ಮರಳಿ ಬರಬೇಕು, ಇಲ್ಲ ಒಂದು ರೀತಿಲಿ ಏನೋ ಸಂಬಂಧ ಸುಧಾರಿಸ್ಬೇಕು, ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಿಲ್ಲ, ಒಂದು ಸಂಬಂಧದಲ್ಲಿ ಚೇತರಿಕೆ ಬರಬೇಕು, ಬದಲಾವಣೆ ಬರಬೇಕು ಅಂತ ಹೇಳಿ ಬಯಸ್ತಾ ಇದ್ರಿ. ಪ್ರತಿನಿತ್ಯ ಕಣ್ಣೀರಿನ ಮೂಲಕ ಪ್ರಾರ್ಥನೆ ಹರಿತಾ ಇತ್ತು, ಅದು ಗುರುವಿನ ಪಾದವನ್ನು ತಲುಪಿದೆ ಅನ್ನೋ ರೀತಿಲಿ ಇಲ್ಲಿ ಅದರಲ್ಲಿ ಹೊಸ ಬದಲಾವಣೆ, ಒಂದಿಷ್ಟು ಕನೆಕ್ಷನ್ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅವರ ತಪ್ಪಿನ ಅರಿವಾಗ್ಬೋದು, ಇಲ್ಲ ಯಾರು ಅದರಲ್ಲಿ ಮೂರನೇ ವ್ಯಕ್ತಿಯಾಗಿ ಬಿರುಗಾಳಿ ಎಬ್ಸಿದ್ರೋ ಅವರು ದೂರ ಸರಿಬೋದು, ಗುರುವೇ ಮಾಡ್ಬೋದು. ಅಂದರೆ ಭಗವಂತನ ಒಂದು ಯೋಜನೆಯಲ್ಲಿ ಇದೆ ನಿಮ್ಮ ವಿಚಾರ
ಅಂದರೆ ಅಲ್ಲಿ ಯಾವ ರೀತಿ ಬೇಕಾದರೂ ತಿರುವು ತಗೊಳುತ್ತೆ. ಆದರೆ ಕೊನೆಯವರೆಗೂ ನಿಮ್ಮಲ್ಲಿ ಶ್ರದ್ಧೆ ಸಬೂರಿ ಅನ್ನೋದು ಇರಲೇಬೇಕು. ಒಟ್ಟಾರೆಯಾಗಿ ಈ ಹಂತದಲ್ಲಿ ಸ್ವತಃ ನಿಮ್ಮನ್ನೇ ನೀವು ಪ್ರೀತಿಸುವ ಗೌರವಿಸುವ ಹಂತವನ್ನು ಕೂಡ ರೀಚ್ ಮಾಡಿಬಿಟ್ಟಿದ್ದೀರಾ. ನಿಮ್ಮನ್ನು ನೀವು ಯಾವಾಗ ಗೌರವಿಸ್ತೀರೋ ಪ್ರೀತಿಸ್ತೀರೋ ಆಗ ಭಗವಂತನನ್ನು ನೇರವಾಗಿ ಪ್ರೀತಿಸ್ತೀರಾ ಗೌರವಿಸ್ತೀರಾ ಅನ್ನೋದು ಅರ್ಥ. ಯಾಕಂದರೆ ಅವ್ರು ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಆತ್ಮವೇ ಅವರಾಗಿದ್ದಾರೆ, ನಿಮ್ಮ ಉಸಿರು ಅವರಾಗಿದ್ದಾರೆ, ನಿಮ್ಮ ಹೃದಯದ ಬಡಿತ ಅವರಾಗಿದ್ದಾರೆ, ಇವೆಲ್ಲವೂ ನಿಮ್ಮ ಕಣಕಣಗೂ ಅವರಾಗಿದ್ದಾರೆ. ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿದರೆ ತಾನೇ ಅವರನ್ನು ಪ್ರೀತಿಸಿದ ಹಾಗೆ. ಅದನ್ನೇ ನೀವೀಗ ಒಪ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮನ್ನು ಪ್ರೀತಿಸೋದು, ಗೌರವಿಸೋದು, ಸ್ವಮೌಲ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ಇಲ್ಲಿ ಈಗ ನೀವು ನಿಜವಾಗಿ ದೇವರನ್ನು, ಗುರುವನ್ನು ಪ್ರೀತಿಸಲಿಕ್ಕೆ, ಗೌರವಿಸಲಿಕ್ಕೆ ಶುರು ಮಾಡಿದ್ದೀರಾ. ಹೊಸ ಪ್ರಯಾಣ ಶುರುವಾಗಿದೆ. ಇದು ಒಂದು ದಿನದ ಹ್ಯಾಪಿನೆಸ್ ಅಲ್ಲ, ಸಂತೋಷ ಅಲ್ಲ, ನೆಮ್ಮದಿ ಅಲ್ಲ, ಶಾಂತಿ ಅಲ್ಲ. ನಿಧಾನವಾಗಿ ಸ್ಥಿರವಾಗುವ ಬ್ಲೆಸ್ಸಿಂಗನ್ನು ಗುರುವಿನಿಂದ, ಭಗವಂತನಿಂದ ನೀವು ಪಡ್ಕೊಂಡಿದ್ದೀರಾ. ಒಂದು ಸೈಕಲ್ ಕಂಪ್ಲೀಟ್ ಮಾಡಿದ್ದೀರಾ. 3 ತಿಂಗಳ ಅಂತ್ಯದ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಒಟ್ಟಾರೆಗೆ ಈ 3 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಿರಾಕಲ್ಸ್ಗಳನ್ನು, ಬದಲಾವಣೆಗಳನ್ನು, ಒಂದು ಪ್ರಾರಂಭವನ್ನು, ಒಂದು ಅಂತ್ಯವನ್ನು ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಗೆ ನಿಮ್ಮ ಎನರ್ಜಿಗೆ ಇಲ್ಲಿ ಗುರುವಿನ ಎನರ್ಜಿ ಕನೆಕ್ಟ್ ಆಗಿ, ಕೆಲವು ದೈವದ ಎನರ್ಜಿ ಕನೆಕ್ಟ್ ಆಗಿ, ಬ್ರಹ್ಮಾಂಡದ ಎನರ್ಜಿ ಕನೆಕ್ಟ್ ಆಗಿ, ಇಲ್ಲಿ ದೇವದೂತರ ಸಹಾಯದಿಂದ ಒಂದಿಷ್ಟು ಮಿರಾಕಲ್ಸ್ಗಳು ನಡೀತವೆ. ಪ್ರಕೃತಿಯ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ನೀರು ನಿಮ್ಮನ್ನು ಹೀಲ್ ಮಾಡ್ಬೋದು, ಗಾಳಿ ನಿಮ್ಮನ್ನು ಹೀಲ್ ಮಾಡ್ತಾ ಇರ್ಬೋದು, ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅದು ನಿಮ್ಮನ್ನು ಹೀಲ್ ಮಾಡ್ತಿದೆ, ಮಂತ್ರ ಜಪ ಮಾಡ್ತಾ ಇದ್ದೀರಾ ಅದು ನಿಮ್ಮನ್ನು ಹೀಲ್ ಮಾಡ್ತಿದೆ. ಇವತ್ತು ದೇವಸ್ಥಾನಕ್ಕೆ ನಾವು ಬರಿಗಾಲಲ್ಲಿ ನಡ್ಕೊಂಡು ಹೋಗಬೇಕು, ಇದು ನಿಮ್ಮ ಸಂಕಲ್ಪ ಆಗಿದೆ, ಇದು ನಿಮ್ಮನ್ನು ಹೀಲ್ ಮಾಡ್ತಿದೆ. ಅಂದರೆ ಭೂಮಿ ತಾಯಿಯ ಮೂಲಕ ನೀವೇ ನಿಮ್ಮ ಕೈಯಾರ ಹೂವನ್ನು ಕಟ್ಟಿ ಭಗವಂತನಿಗೆ ಏರಿಸ್ತಾ ಇದ್ರೆ ಇದು ನಿಮ್ಮನ್ನು ಹೀಲ್ ಮಾಡ್ತಿದೆ. ಒಟ್ಟಾರೆಯಾಗಿ ಎಲ್ಲ ಪ್ರಕೃತಿಗೆ ಕನೆಕ್ಟ್ ಆಗಿ ಯಾವೆಲ್ಲ ರೀತಿಯಲ್ಲಿ ಭಗವಂತನಿಗೆ ಆ ಒಂದು ಸಮಯವನ್ನು ಕನೆಕ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಆ ಪ್ರಕೃತಿಯ ಶಕ್ತಿ ಕೂಡ ನಿಮಗೆ ತುಂಬ ಸಹಾಯ ಮಾಡ್ತಿದೆ. ಯಾಕಂದರೆ ಒಂದು ಹೂವನ್ನು ಕಿತ್ತು ಅದರ ಪರ್ಮಿಷನನ್ನು ಪಡ್ಕೊಂಡ ಗಿಡದ ಪರ್ಮಿಷನ್, ನಾನಿವತ್ತು ನಿಮ್ಮ ಗಿಡದಲ್ಲಿರುವ ಹೂಗಳನ್ನು ಕೊಯ್ತಾ ಇದ್ದೀನಿ, ಅದನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡೋಕ್ಕೆ, ನನಗೊಂದು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮನ್ನು ನಾನು ಆಧಾರವಾಗಿ ಬಳಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿ ಆ ಹೂವನ್ನು ಕಿತ್ತು ನೀವು ಭಗವಂತನ ಪಾದದಲ್ಲಿ ಇಡ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮಗೆ ನೀವು ಇಡ್ತಾ ಇರೋದಕ್ಕೂ ಫಲ ಸಿಗುತ್ತೆ, ಒಂದು ಆ ಗಿಡಕ್ಕೆ ಸಹಾಯ ಮಾಡ್ತಿದ್ದಾರೆ. ಯಾಕಂದರೆ ಅದು ಹೂ ಹೋಗಿ ನೇರವಾಗಿ ಭಗವಂತನ ಪಾದ ಸೇರೋದಿಲ್ಲ, ನೀವು ಅಲ್ಲಿಂದ ಅದರ ಪರ್ಮಿಷನ್ ತೊಗೊಂಡು ಕಿತ್ತು ಅದನ್ನು ಭಗವಂತನ ಪಾದಕ್ಕೆ ಸೇರಿಸ್ತಾ ಇದ್ದೀರಾ. ಅಂದರೆ ಅದು ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡುತ್ತೆ. ಅಂದರೆ ಇವತ್ತು ಅರಳಿದ ಹೂವನ್ನು ನೀವು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀರಾ, ನನಗೆ ನೀವು ಮಾಧ್ಯಮವಾಗಿ ಕೆಲಸ ಮಾಡಿದ್ದೀರಾ, ನನ್ನ ಎನರ್ಜಿ ನಿಮಗೆ ಪೀಳಿಗೆಯವರೆಗೂ ಇರುತ್ತೆ, ನಾನು ಕನೆಕ್ಟ್ ಆಗ್ತಾನೆ ಇರ್ತೀನಿ ನಿಮಗೆ ಪದೇ ಪದೇ ಅನ್ನೋ ರೀತಿಯಲ್ಲಿ ಆ ಎನರ್ಜಿ, ಪ್ರಕೃತಿ ಎನರ್ಜಿ ಕೆಲವರಿಗೆ ಕನೆಕ್ಟ್ ಆಗಿದೆ. ಪ್ರಕೃತಿಯ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಹಾಗೆ ಪ್ರಕೃತಿಗೆ ಒಂದು ಸಾರಿ ಕೈ ಮುಗಿದು ಹೊರಗಡೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಆಗಿರ್ಬೋದು, ಒಂದು ಯಾವುದೋ ಒಂದು ಗಿಡಗಳು, ಹೂವಿನ ಗಿಡ, ಆ ಗಿಡಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಹಾಗೆ ಅದರ ಬ್ಲೆಸ್ಸಿಂಗನ್ನು ನೀವು ತಗೊಳ್ಳಿ. ಖಂಡಿತವಾಗಿಯೂ ಪ್ರಕೃತಿಯ ಬ್ಲೆಸ್ಸಿಂಗ್ ನಿಮ್ಮ ಜೊತೆಗಿದೆ. ಅಂದರೆ ಭಗವಂತ ನಿಮ್ಮ ಜೊತೆಗಿದ್ದಾರೆ. ಅನೇಕ ರೀತಿಯ ಒಂದಿಷ್ಟು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ಆದಷ್ಟು ಬೇಗನೆ ತಗೊಳ್ತೀರಾ. ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಂಡಿದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಪೂರ್ವಕವಾಗಿ ನನಗಲ್ಲ, ನೀವು ನಂಬಿದ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಆ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಸ್ವೀಕರಿಸಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಲ್ವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.